ಬೀಗ್ರೆ ಬಾ ಮೈದಾ, ನಿಮ್ಗೆ ತಡ ಆಗ್ಬೋದು, ನೀವು ಹೋಗಿ ಬಸ್ ಬಂದಾಗ ನಾನು ಹತ್ತು ಹೋಗ್ತೀನಿ. ಆ ಥರ ಏನಿಲ್ಲ ಬಿಡಿ ಬಾ, ನಿಮ್ಮನ್ನ ಹತ್ತಿಸ್ಬಿಟ್ಟು ಆಮೇಲೆ ಹೋಗ್ತೇವೆ ನಾವು. ಏನು ತಡ ಆಗಲ್ಲ ಬಿಡಿ ಬೀಗ್ರೆ, ನೀವು ಹೋದ್ಮೇಲೆ ನಾವು ಹೋಗ್ತೀವಿ. ನನಗೋಸ್ಕರ ನೀವಿಬ್ರು ಯಾಕೆ ಕೈಕೊಂಡಿರ್ತೀರಾ? ನಿಮಗೂ ಕೆಲಸಗಳಿರುತ್ತೆ ಮನೇಲಿ, ಹೋಗಿ ನಾನು ಹೋಗ್ತೀನಿ, ನೀನೇ ಬರ್ಬೋದು. ಬಸ್ ಬಂದೇ ಬಿಡ್ತು ಬೀಗ್ರೆ. ಸರಿ, ಹಾಗಿದ್ರೆ ನಾನು ಇನ್ನೂ ಹೋಗಿ ಬರ್ತೇನೆ. ಬಾರ್ಲಸಿದ್ದ ಊರ ಕಡೆ ಹೋಗೋಣ. ಬೀಗರಿಗೆ ಸೀಟ್ ಸಿಕ್ತೋ ಇಲ್ವೋ, ಕೂತ್ಕೊಂಡ್ರೆ ಏನೋ ಕಾಣಿಸ್ಲೇ ಇಲ್ವಲ್ಲ. ಕೂತಿರ್ತಾರೆ ಬಿಡ್ಲಸಿದ್ದ, ಒಂದಷ್ಟು ದೂರ ಹೋಗೋಕ್ಕೇನು, ನಿಂತ್ಕೊ ಹೋದ್ರೆ ಏನಾಗಲ್ಲ. ಸರಿ ಬನ್ನಿ ಅಣ್ಣ, ನಾವು ಹೋಗೋಣ. ಶುಕ್ರವಾರ ಬರ್ತೀನಿ ಅಂತ ಅವ್ರು ಹೇಳಿದ್ದಾರೆ ಅಲ್ಲಣ್ಣ. ನೀವಂತೂ ಶುಕ್ರವಾರ 5 ಗಂಟೆಗೆ ನಮ್ಮ ಮನೇಲಿ ಇರಬೇಕು. ಊಟದ ವ್ಯವಸ್ಥೆ ಎಲ್ಲ ನೀವೇ ನೋಡ್ಕೋಬೇಕಣ್ಣ, ಏನೇನು ಮಾಡಿಸ್ಬೇಕು ಹೇಳಿ ಮಾಡಿಸ್ಬಿಡೋಣ. ನಾವು ಅವತ್ತು ಹೋಗಿದ್ದೀನ, ಊಟ ಎಲ್ಲ ಚೆನ್ನಾಗಿ ಮಾಡಿಸಿದ್ರಣ್ಣ, ನಾವು ಹಾಗೆ ಮಾಡಿಸ್ಬೇಕು. ಆಯಿತು ಬಿಡಿಸಿದ, ಚೆನ್ನಾಗಿ ಮಾಡ್ಸೋಣ ಊಟ ಎಲ್ಲ. ನಾಳೆ ಬೇಗ ಬಂದ್ಬಿಡಿ ಅಣ್ಣ, ಪೇಟೆಗೆ ಹೋಗಿ ಅಡುಗೆ ಸಾಮಾನೆಲ್ಲ ತಂದುಬಿಡೋಣ. ನಾಳೆ ನನಗೆ ಸ್ವಲ್ಪ ಕೆಲಸ ಇದೆ ಕಣ್ಲ, ಬೇರೆ ಊರಿಗೆ ಹೋಗ್ತಾ ಇದ್ದೆ. ಬೆಳಗಿನ ಹೋಗಿ ಎಲ್ಲ ಸಾಮಾನು ತಂದುಬಿಡೋಣ ಬನ್ನಿ ಅಣ್ಣ, ಆಮೇಲೆ ಹೋಗಾರಂತೆ. ಇಲ್ಲ ಕಣ್ಲ, ನಾಳೆ ಹೋಗಲೇಬೇಕು, ಯಾವುದೋ ಒಂದು ಕೆಲಸ ಇತ್ತು, ಅದ್ರ ಬಗ್ಗೆ ವಿಚಾರಿಸಕ್ಕೆ ಹೋಗ್ತಾ ಇದ್ದೇನೆ. ಸರಿ ಬಿಡಿ ಅಣ್ಣ, ಹಾಗಿದ್ರೆ ನಾಳಿದ್ದು ಹೋಗನ್ವೇ? ನಾಳಿದ್ದು ಹೋಗೋಣ ಬಿಡಿಸಿದ್ದ, ನಾಳಿದ್ದು ನನಗೆ ಯಾವ ಕೆಲಸನೂ ಇಲ್ಲ, ಮನೇಲಿ ಇರ್ತೇನೆ. ಸರಿಸಿದ್ದ, ನಾನು ಮನೆಗೆ ಹೋಗ್ತೇನೆ. ಆಯ್ತಣ್ಣ, ಹೋಗಿ ಬನ್ನಿ. ಯಾಕೋ ಬಿಸಿಲು ಕಾಯಬೇಕು ಅನ್ನಿಸ್ತಿದೆ, ಬಿಸಿಲಲ್ಲಾದರೂ ಕೂತ್ಕೋತೀನಿ. ಬಿಸಿಲಲ್ಲಿ ಕೂತಿದ್ರೆ ನೆರಳು ಬೇಕು ಅನಿಸುತ್ತೆ, ನೆರಳಲ್ಲಿದ್ದರೆ ಬಿಸಿಲು ಬೇಕು ಅನಿಸುತ್ತೆ. ಏನಪ್ಪ ಈ ಚಳಿಗಾಲ, ಬೇಜಾರು. ಗೌರಿ ಎಲ್ಲೋದ್ಲು? ಮನೆ ಒಳಗಡೆನೇ ಇದ್ದಾಳೇನೋ. ಇನ್ನು ಮದುವೆ ಕೆಲಸ ಬೇರೆ ಶುರು ಮಾಡ್ಕೋಬೇಕು. ಒಬ್ಬಳೇ ಏನು ಮಾಡೋದು, ಸಾಕಾಗುತ್ತೆ. ನಮ್ಮ ಚಂದ್ರನು ಸ್ವಲ್ಪ ಸಹಾಯ ಮಾಡಿಬಿಟ್ರೆ ಆಗುತ್ತೆ. ಅವನೆಲ್ಲೋಗ್ತಾನೋ. ನಮ್ಮ ಗೌರಿ ಮಾಡ್ತಾಳೆ ಎಲ್ಲ ಕೆಲಸನೂ, ಪಾಪ ಅವಳ ಹತ್ರ ಯಾಕೆ ಮಾಡಿಸೋದು. ಸ್ವಲ್ಪ ದಿನ ಆರಾಮಾಗಿರಲಿ, ಇನ್ನು ಮುಂದೆ ಮಾಡೋದಿದ್ದೇ ಇರುತ್ತೆ. ದಿನ ಅದೇ ಅಡುಗೆ, ದಿನ ಅದೇ ಸಾಂಬಾರು ಮಾಡಿ ಮಾಡಿ ಸಾಕಾಗ್ಬಿಡುತ್ತೆ. ಇನ್ನೇನು ಮಾಡೋಕ್ಕಾಗುತ್ತೆ ಬಿಡಿ, ಮಾಡಲೇಬೇಕಲ್ವಾ. ಹೌದು, ಇಷ್ಟೊತ್ತಾದರೂ ನಮ್ಮ ಯಜಮಾನ್ರು ಬರಲೇ ಇಲ್ವಲ್ಲ, ಎಲ್ಲಿ ಹೋಗಿರ್ಬೋದು? ಬೆಳಗ್ಗೆನೇ ಹಸು ಕಟ್ಟಾಕ್ಬಿಟ್ಟು ಹೊಲಕ್ಕೆ, ಹಾಗೆ ಪೇಟೆಗೆ ಹೋಗಿದ್ದು ಬರ್ತೀನಿ ಬೇಗ ಅಂದ್ಬಿಟ್ಟು ಹೋದವರು ಇಷ್ಟೊತ್ತಾದರೂ ಬಂದಿಲ್ಲ. ಇಷ್ಟೊತ್ತಾಗಬೇಕೇ ಬರೋದಕ್ಕೆ ಪೇಟೆಯಿಂದ. ಪಾಪ ಮಧ್ಯಾಹ್ನದ ಊಟಕ್ಕೆ ಬೇರೆ ಬಂದಿಲ್ಲ. ಕೆಲಸ ಒಂದಿತ್ತು ಅಂದರೆ ಊಟ ತಿಂಡಿ ಏನೂ ಬೇಡ, ಕೆಲಸ ಮಾಡ್ತಾನೆ ಕೂತ್ಬಿಡ್ತಾರೆ. ಹಸುವಾಗುತ್ತೋ ಅವ್ರಿಗೆ ಇಲ್ವೋ? ಇರಲಿ, ಎಷ್ಟೊತ್ತಿಗೆ ಬರ್ತಾರೋ ಬರಲಿ, ಬಂದಮೇಲೆ ವಿಚಾರಿಸ್ಕೊಂಡ್ರಾಯಿತು. ಇವಾಗ ನಮ್ಮ ಗೌರಿ ಮನೆ ಒಳಗಡೆ ಒಬ್ಬಳೇ ಏನು ಮಾಡ್ತಿದ್ದಾಳೋ ಏನೋ, ಕರಿತೀನಿ ರೀ. ನಮ್ಮ ಮನೇಲಿ ಎಷ್ಟು ದಿನ ಆದರೂ ಖುಷಿಯಾಗಿರಲಿ, ಒಬ್ಬೊಬ್ಬಳೇ ಯಾಕೆ ಕೂತ್ಕೋತಾಳೆ? ಆಚೆ ಈಚೆ ಓಡಾಡ್ಕೊಂಡು ಇದ್ದರೆ ನಮಗೂ ಖುಷಿನೇ. ಆಮೇಲೆ ಗಂಡನ ಮನೆಗೆ ಹೋದ್ಮೇಲೆ ಇನ್ನು ಬರೋದೇ ಅಪರೂಪ ಆಗ್ಬಿಡುತ್ತೆ. ಹಬ್ಬ ಹರಿದಿನಗಳು ಮಾತ್ರ ಬರ್ತಾಳೆ, ಇನ್ನೇನಕ್ಕೆ ಬರೋಕ್ಕೆ ಹೋಗ್ತಾಳೆ? ಹೆಣ್ಮಕ್ಳು ಹಾಗೇನೆ, ಕೊಟ್ಟೆನು ಕುಲುಕೋರ್ಗು ಅಂತ. ಗೌರಿ, ಗೌರಿ, ಇಲ್ಲಿ ಬಾಮ್ಮ. ಇಲ್ಲಿ ಏನು ಹೇಳಿ ಅಮ್ಮ, ಬರ್ತೇನೆ ಇರಿ. ಏನಮ್ಮ?